ನಮಸ್ಕಾರ ಗೆಳೆಯರೆ. ಪಾಠಶಾಲಾ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ, ಸುಸ್ವಾಗತ. ಈ ದಿನ ನಾವು ಎಚ್.ಕೆ.ನಲ್ಲಿ ಪಿ.ಡಿ.ಒ ಎಕ್ಸಾಮ್ ಆಗಿದೆ. ಸೊ ಇನ್ನೊಂದು 15-20 ದಿನದಲ್ಲಿ ನಿಮ್ಮ ನಾನ್ ಎಚ್.ಕೆದು ನಮ್ಮ ಸೈಡ್‌ದು ಯಾವುದು ಎಚ್.ಕೆ ರೀಜನ್ ಬಿಟ್ಟು ಮಿಕ್ಕಿದ್ದು ಪಿ.ಡಿ.ಒ ಎಕ್ಸಾಮ್ಸು 7 ಮತ್ತು 8ನೇ ತಾರೀಕಿದೆ. ಸೊ ಅದಕ್ಕೆ ಈಗ ಆಗಿರ್ತಕ್ಕಂಥ ಒಂದು ಕೆಪಿಎಸ್ಸಿದು ಪಿ.ಡಿ.ಒ ಎಚ್.ಕೆ ಪೇಪರ್ ಇಟ್ಕೊಂಡ್ರೆ ಒಂದು ಟ್ರೆಂಡ್ ಅನಾಲಿಸಿಸ್‌ನ ಈಸಿಯಾಗಿ ಮಾಡ್ಬೋದು. ಯಾವ್ಯಾವ ಟಾಪಿಕ್ ಮೇಲೆ ಫೋಕಸ್ ಮಾಡಬೇಕು, ಯಾವ್ಯಾವ ಕೋರ್ ಏರಿಯಾಸ್ನ ತೀರಾ ಅರ್ಜೆಂಟಾಗಿ ಕೊಡ್ತೀನಿ. ಮೇನ್ ಕೋರ್ ಏರಿಯಾಸ್ನ ಕೊಡ್ತಾ ಹೋಗ್ತೀನಿ. ಸೊ ಆ ಕೋರ್ ಏರಿಯಾಸ್ನ ಯೂಸ್ ಮಾಡಿಕೊಂಡು ನೀಟಾಗಿ ಅಚ್ಚುಕಟ್ಟಾಗಿ ಓದಿದ್ದೆ ಆದರೆ 70+ ಸ್ಕೋರಿಂಗ್ ಆರಾಮ್ಸೆ ಮಾಡ್ಬೋದು. ಸೊ ಇವಾಗ ನಿಮ್ಮ ಎಚ್.ಕೆ ಪೇಪರ್ದು ಟ್ರೆಂಡ್ ಅನಾಲಿಸಿಸ್ ನೋಡ್ತಾ ಹೋಗೋದಾದ್ರೆ ಪ್ಲಸ್ ಯಾವ ಥರ 70+ ಮಾಡಬೇಕು ಅಂತ ಕ್ಲಿಯರ್ ಆಗಿ ಹೇಳ್ತೀನಿ. ಜಸ್ಟ್ ಇದನ್ನ ಫಾಲೋ ಮಾಡಿ. ಇತಿಹಾಸ 15 ಕ್ವಶನ್ಸ್ ಕೇಳಿದ್ದಾರೆ. ನಿಮ್ಮ ಪಿ.ಡಿ.ಒ ಎಚ್.ಕೆ ಪೇಪರ್ಲಿ ಇತಿಹಾಸ 15 ಕ್ವಶನ್, ಜಿಯೋಗ್ರಫಿ 15 ಇದೆ, ಕಾನ್ಸ್ಟಿಟ್ಯೂಷನ್ 15 ಇದೆ. ಅರ್ಥಶಾಸ್ತ್ರದಲ್ಲಿ ಕ್ವಶನ್ಸ್ ಕಡಿಮೆ ಕೇಳಿದ್ದಾರೆ. ಅರ್ಥಶಾಸ್ತ್ರದಲ್ಲಿ ಕೇವಲ 6 ಕೇಳಿದ್ದಾರೆ. ಅಂದ್ರೆ ನಿಮ್ಮ ಪಿ.ಡಿ.ಒ ನಾನ್ ಎಚ್.ಕೆ ಪೇಪರ್ ಅಲ್ಲಿ ಅರ್ಥಶಾಸ್ತ್ರದ ಮೇಲೆ ಫೋಕಸ್ ಮಾಡೋ ಚಾನ್ಸಸ್ ಇದೆ. ನೋಡ್ಕೊಳ್ಳಿ. ಅರ್ಥಶಾಸ್ತ್ರದ ಮೇಲೆ ಪ್ರಚಲಿತ ಘಟನೆಗಳು ಕಾಮನ್ ಆಗಿ 13 ಇದೆ. ಮಾಮೂಲಿ ಇದರಲ್ಲೂ ಅಷ್ಟೇ ಇರುತ್ತೆ. ಸ್ಟ್ಯಾಟಿಕ್ ಜಿಕೆ ಮೇಲೆ ಕೇಳಿಲ್ಲ. ನಿಮ್ಮ ಪಿ.ಡಿ.ಒ ನಾನ್ ಎಚ್.ಕೆ ನಲ್ಲಿ ಕೇಳೋ ಚಾನ್ಸಸ್ ಇದೆ. ಸೈನ್ಸ್ ಅಂಡ್ ಟೆಕ್ನಾಲಜಿ 3 ಕ್ವಶನ್ ಕೇಳಿದ್ದಾರೆ. ಮೇಜರ್ ಆಗಿ ಪಿ.ಡಿ.ಒ ನಾನ್ ಎಚ್.ಕೆ ನಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕವರ್ ಅಪ್ ಆಗಿರುತ್ತೆ. ಅನುಮಾನನೇ ಬೇಡ, ಇದಂತೂ ಫಿಕ್ಸ್ಡ್ ಅನುಮಾನ, ಒಂದೇ ಒಂದು ಡಾಟ್ ಅನುಮಾನ ಬೇಡ. ಸೈನ್ಸ್ ಮೇಲೆ ಕ್ವಶನ್ಸ್ ಬಿದ್ದಿರ್ತವೆ, ಮ್ಯಾಕ್ಸಿಮಮ್ ಕ್ವಶನ್ಸ್ ಬಿದ್ದಿರ್ತವೆ. ಹತ್ತತ್ರ ಒಂದು 15ರಿಂದ 20 ಕ್ವಶನ್ ವರೆಗೂ ಸೈನ್ಸ್ ಮೇಲೆ ಬಿದ್ದಿರ್ತವೆ. ಇನ್ನು ಹೇಳ್ತೀನಿ, ಮಾನಸಿಕ ಸಾಮರ್ಥ್ಯ ಮತ್ತೆ ರಿಟೈನ್ ಆಗುತ್ತೆ. ಒಂದು 10 ಕ್ವಶನ್ಸ್ ಹಾಗೆ ಹೀಗೆ ಹೆಚ್ಚು ಕಮ್ಮಿ ಮಾನಸಿಕ ಸಾಮರ್ಥ್ಯ ಹಾಗೆ ಇರುತ್ತೆ. ಪರಿಸರ ವಿಜ್ಞಾನ, ಸೈನ್ಸ್ ಸಾಮಾನ್ಯ ವಿಜ್ಞಾನ ಇಲ್ಲ ಅಂದ್ರೆ ಪರಿಸರ ವಿಜ್ಞಾನ, ಎರಡರಲ್ಲಿ ಯಾವ್ದಾದ್ರು ಒಂದು ಟಾಪಿಕ್ ನ ಮ್ಯಾಕ್ಸಿಮಮ್ ಕವರೇಜ್ ಮಾಡಿರ್ತಾರೆ. ಎರಡು ಓದಿರ್ಬೇಕು. ಸಾಮಾನ್ಯ ವಿಜ್ಞಾನನು ಓದ್ಕೊಂಡಿರ್ಬೇಕು ಅಚ್ಚುಕಟ್ಟಾಗಿ. ಪರಿಸರ ವಿಜ್ಞಾನನು ಅಚ್ಚುಕಟ್ಟಾಗಿ ಓದಿದ್ರೆ ಕಡಿಮೆ ಅಂದ್ರೆ 15-20 ಕ್ವಶನ್ಸ್ ಆರಾಮ್ಸೆ ಬರ್ತವೆ. ತಲೆಯಲ್ಲಿದೆ. ಕಂಪ್ಯೂಟರ್ ಹಂಗೆ ಇದಾಗುತ್ತೆ. ಇನ್ನ ಸೈನ್ಸ್ ಅಂಡ್ ಟೆಕ್ನಾಲಜಿ ಮೇಲೆ ಕ್ವಶನ್ಸ್ಗಳು ಒಂದು ಬಂದಿಲ್ಲ. ಅಂದ್ರೆ ಮೇನ್ ಇಸ್ರೋ, DRDO ಇವೆ. ಟೆಕ್ನಾಲಜಿ ಅಂದ್ರೆ ಅವೇ ಬರೋದು. ಇಸ್ರೋ, DRDO ಇನ್ನ ಏನೇನಿದಾವೆ ಈ ಸ್ಪೇಸ್ ಸಂಬಂಧಪಟ್ಟಂತವು ರೀಸೆಂಟ್ ಟ್ರೆಂಡ್ ಅಲ್ಲಿ ಕರೆಂಟ್ ಅಫೇರ್ಸ್ ಬೇಸ್ಡ್ ಇರ್ತಾವಲ್ಲ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇನ್ನ ಪಂಚಾಯತ್ ರಾಜ್ ಮೇಲೆ ಡೆಫಿನೆಟ್ ಆಗಿ ತೆಗಿತಾರೆ. ಮತ್ತೆ ಒಂದು 10 ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಪಂಚಾಯತ್ ರಾಜ್ ಮೇಲೆ 10 ಕ್ವಶನ್ಸ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಸಹಕಾರ ಸಂಸ್ಥೆಗಳ ಮೇಲೆ ತೆಗಿತಾರೆ. ಸಹಕಾರ ಸಂಸ್ಥೆದು ಒಂದು ಜಿಸ್ಟ್ ನೋಡ್ಕೊಂಡಿದ್ರೆ ಸಾಕು. ಡೆಪ್ತ್ ಹೋಗೋದ್ ಬೇಡ. ಪ್ರಕರಣಗಳು ಸಹಕಾರ ಸಂಸ್ಥೆದ ಅವಶ್ಯಕತೆ ಇಲ್ಲ. ಮೇಲ್ಮೇಲೆ ಕಮಿಟಿಗಳು ಬರ್ತವೆ. ಯಾರು ಸ್ಥಾಪನೆ ಮಾಡಿದ್ರು, ಎಷ್ಟನೇ ಇಸ್ವಿಲ್ ಸ್ಥಾಪನೆ ಮಾಡಿದ್ರು, ಮೇನ್ ಕಮಿಟಿಗಳು ಏನೇನ್ ರಿಫಾರ್ಮ್ಸ್ ಆಗ್ತಾ ಬಂತು, ಈಗ ರೀಸೆಂಟ್ ಟ್ರೆಂಡ್ ಏನಿದೆ ಅಷ್ಟು ನೋಡ್ಕೊಂಡ್ರೆ ಕರೆಂಟ್ ಅಫೇರ್ಸ್ ಬೇಸ್ಡ್ ಸಾಕಾಗುತ್ತೆ. ಇನ್ನು ಸಮಾಜಶಾಸ್ತ್ರ, ಮಾನವಶಾಸ್ತ್ರ 2 ಸೇರಿ 5 ಕ್ವಶನ್ಸ್ ಕೇಳಿದ್ವಿ. ಮತ್ತೆ ಅದು ರಿಪೀಟ್ ಆಗೋ ಚಾನ್ಸಸ್ ಇದೆ. ನೋಡ್ಕೊಳ್ಳಿ. ಫಸ್ಟ್ PU, ಸೆಕೆಂಡ್ PU ಸಮಾಜಶಾಸ್ತ್ರ ಆದ್ರೆ ಸಾಕಾಗುತ್ತೆ. ಭೂ ಸುಧಾರಣೆ ಗ್ಯಾರಂಟಿ ಇರುತ್ತೆ. ಸೊ ಈಗ ನನ್ನ ಐಡಿಯಾ ಏನಪ್ಪಾ ಅಂದ್ರೆ, ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್. ಸೊ ಒಂದೇ ದಿನ ಅದನ್ನ ಮಾಡ್ಲಿಕ್ಕೆ ಆಗ್ತಿಲ್ಲ. ಒಂದಷ್ಟು ಟಾಪಿಕ್ಸ್ ನ ಸೆಲೆಕ್ಷನ್ ಮಾಡಿದೀನಿ. ಇಂಪಾರ್ಟೆಂಟ್ ಟಾಪಿಕ್ಸ್, ಅದ್ರಲ್ಲಿ ಏನು ಅನುಮಾನನೇ ಬೇಡ. 100% ಬಂದೇ ಬರ್ತವೆ ಏನಂತ ಟಾಪಿಕ್ಸ್. ಸೊ ಆ ಟಾಪಿಕ್ಸ್ ನ ಈಗ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಕೊಡ್ತಾ ಹೋಗ್ತೀನಿ. ಇವಿಷ್ಟು ಟಾಪಿಕ್ ಇದೇ ತರ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಅಂತ ಮಾಡ್ಬಿಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ಗೆ ಶೇರ್ ಮಾಡಿ. ಫಸ್ಟ್ ಈ ಟಾಪಿಕ್ಸ್ ಮೇಲೆ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ನ ಕಟ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡ್ಕೊಂಡು ಓದ್ಬಿಡಿ. ಈಗ ನೋಟ್ಸ್ ಬರ್ಗೋ ಅಂತ ಟೈಮಿಂಗ್ಸ್ ಇಲ್ಲ. ಹಿಮಾಲಯ ಚಾಪ್ಟರ್ಗೆ ಹೋಗ್ಬೇಕು. ಹಿಮಾಲಯ ಚಾಪ್ಟರ್ ನಲ್ಲಿ ಇಂಪಾರ್ಟೆಂಟ್ ಏನೇನಿದೆ ಟಾಪಿಕ್ಸ್ ಅಷ್ಟನ್ನು ಕವರ್ ಮಾಡಬೇಕು. RBI ಹಣಕಾಸು ನೀತಿ ಅಂದ್ರೆ ನಿಮ್ ಫಿಸ್ಕಲ್ ಪಾಲಿಸಿ ಬರುತ್ತೆ. ಏನೇನಿದಾವೆ, ರಿಪೋ ರೇಟು, ರಿವರ್ಸ್ ರಿಪೋ ರೇಟು, CRR ಇವೆಲ್ಲ ಬರ್ತಾವಲ್ಲ ಅವು. IMF ಸ್ಥಾಪನೆ ಆಗಿದ್ದು ಯಾರಾದ್ರೂ, ಈಗ IMF ಆ ತರದವು ಹೆಂಗ್ ಕೇಳ್ತಾರೆ ಅಂದ್ರೆ, ಯಾರಾದ್ರೂ ಅಪಾಯಿಂಟ್ ಆಗಿದ್ರೆ, ಎಲ್ಲಿದೆ, ಏನು ಎತ್ತಾದ್ರೂ ಪ್ರಮುಖ ಕಾರ್ಯಗಳು, ಇವೆಲ್ಲ ಕೇಳ್ತಾರೆ. ಇನ್ನು ಹಣದುಬ್ಬರದ ಬಗ್ಗೆ ಗ್ಯಾರಂಟಿ ಕ್ವಶನ್ಸ್ ಇದ್ದೇ ಇರುತ್ತೆ. ಹಣದುಬ್ಬರ ಕೇಳ್ತಾ ಇರ್ತಾರೆ. ಅತಿ ಪ್ರಸರಣ, ಅನಪ್ರಸರಣ ಇವೆಲ್ಲ ಕಾಮನ್ ಕ್ವಶನ್ಸ್. GST ಮೇಲೆ ಕೇಳ್ತಾ ಇರ್ತಾರೆ. GST ಕರೆಂಟ್ ಬರ್ನಿಂಗ್ ಅಲ್ಲಿ ಇದೆ, ಕೇಳ್ತಾ ಇರ್ತಾರೆ. ನೊಬೆಲ್ ಅವಾರ್ಡ್ಸ್ ಕಂಪಲ್ಸರಿ ಕ್ವಶನ್. ನೊಬೆಲ್ ಅವಾರ್ಡ್ಸ್ ಅಲ್ಲಿ ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಬಂತು ಅಂತ ಕೇಳ್ತಿರ್ತಾರೆ. ಒಂದು ಟ್ರೆಂಡ್, ಯಾರ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಬಂತು ಅಂತ ಒಂದು. ಇನ್ನೊಂದು ಹಿಂದೆ ಇಂಡಿಯನ್ಸ್ಗೆ ಯಾರ್ಯಾರಿಗೆ ಬಂತು ಅಂತ ಕೇಳ್ಬೋದು. ಇಲ್ಲ 100 ಇಯರ್ಸ್, 50 ಇಯರ್ಸ್, 75 ಇಯರ್ಸ್ ಯಾವ್ದಾದ್ರು ಆಗಿತ್ತು ಅಂದ್ರೆ ಆ ಅವಾರ್ಡ್ ಬಂದು ಅದೇನಾದ್ರು ಕರೆಂಟ್ ಅಫೇರ್ಸ್ ಇತ್ತು ಅಂದ್ರೆ ಡೆಫಿನೆಟ್ ಆಗಿ ಕೇಳಿರ್ತಾರೆ. ಸೊ ಇಷ್ಟು ಪ್ರಾಬಬಿಲಿಟಿ ಚೆಕ್ ಮಾಡ್ಕೊಳ್ಳಿ. ಸಿಂಧು ಬಯಲು ನಾಗರಿಕತೆ ಸೈಟ್ಸ್
ಸಿಂಧು ಬಯಲು ನಾಗರಿಕತೆ ಸೈಟ್ಸು ಟ್ರೆಂಡಿಂಗಲ್ಲಿದೆ, ಅಂದರೆ ಕರೆಂಟ್ ಅಫೇರ್ಸಲ್ಲಿದೆ, ಅದು ಕೇಳ್ತಾ ಇರ್ತಾರೆ. ಇನ್ನು ಚಾರ್ಟರ್ ಕಾಯ್ದೆಗಳು ಕಾಮನ್ ಆಗಿ ಕೇಳ್ತಿರ್ತಾರೆ. ಇನ್ನು ಫಂಡಮೆಂಟಲ್ ರೈಟ್ಸ್ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಆರ್ಟಿಕಲ್ 12ರಿಂದ ಆರ್ಟಿಕಲ್ 36ವರೆಗೂ ಒಂದು ಕಂಪಲ್ಸರಿ ಬಿದ್ದೇ ಬೀಳುತ್ತೆ. ಅಂದರೆ ಫಂಡಮೆಂಟಲ್ ಡ್ಯೂಟೀಸ್ ಬರಲ್ಲ ಅಂತಲ್ಲ, ನೆಕ್ಸ್ಟ್ ಇದ್ರಲ್ಲಿ ಕೊಡ್ತೀನಿ, ಅದನ್ನು ಕೊಡ್ತೀನಿ, ಅದು ಇಂಪಾರ್ಟೆಂಟ್ ಇದೆ, ತುಂಬ ಇಂಪಾರ್ಟೆಂಟ್ ಇದೆ. ಇದಲ್ಲದೆ ಕಾನ್ಸ್ಟಿಟ್ಯೂಷನ್ನ ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಓದ್ಕೊಳ್ಳೋದು ಭಾಳ ಬುದ್ಧಿವಂತಿಕೆ, ಯಾಕೆಂದರೆ ಅಲ್ಲಿಂದನೇ ಆಲ್ಮೋಸ್ಟ್ ಬಂದಿರ್ತವೆ ಕ್ವಶನ್ಸು. ಕರೆಂಟ್ ಅಫೇರ್ಸ್ ಬೇಸಿಸ್ ಮೇಲೆ ಓದ್ಕೊಳ್ಳಿ, ವರ್ಕೌಟ್ ಆಗುತ್ತೆ. ಇನ್ನು ಎರವಲು ಸಂವಿಧಾನದ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಎರವಲು ಸಂವಿಧಾನ ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಳ್ಳಿ, ಓದ್ಕೊಳ್ಳಿ. ನೀತಿ ಆಯೋಗದ ಮೇಲೆ ಕೇಳ್ತಾ ಇರ್ತಾರೆ. ನೀತಿ ಆಯೋಗದ ಸ್ಥಾಪನೆಯಿಂದ ಹಿಡಿದು ಇಲ್ಲಿವರೆಗೂ ಏನೇನಾಗಿದೆ ಕೇಳ್ತಾ ಇರ್ತಾರೆ. ಇನ್ನು ದಿವಾನ್ಸ್, ನಮ್ಮಲ್ಲಿ ಕರ್ನಾಟಕ ದಿವಾನ್ಸ್ ಕೇಳ್ತಾ ಇರೋದು ನಾನು. ಮೈಸೂರು ಸಂಸ್ಥಾನದಲ್ಲಿ ಇದ್ರಲ್ಲ ಅವರೆಲ್ಲ, ಶೇಷಾದ್ರಿ ಅಯ್ಯರ್ ಅವ್ರ ಎಕ್ಸಾಂಪಲ್ಸ್ ಅವರೆಲ್ಲ ಇದರಲ್ಲಿ. ಶೇಷಾದ್ರಿ ಅಯ್ಯರ್ ಆಗಲಿ, ವಿಶ್ವೇಶ್ವರಯ್ಯ ಆಗಲಿ, ಮಿರ್ಜಾ ಇಸ್ಮಾಯಿಲ್, ಇವರು ಈ ಸೀರೀಸ್ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ. ಇನ್ನು ಟೈಗರ್ ರಿಸರ್ವ್ಸ್ ಕರ್ನಾಟಕದಾಗಲಿ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಟೈಗರ್ ರಿಸರ್ವ್ಸ್ ಯಾವ್ಯಾವಿದಾವೆ ಪಕ್ಕ ಗೊತ್ತಿರಬೇಕು. ಟೈಗರ್ ಸೆನ್ಸಸ್ ಪಕ್ಕ ನೋಡ್ಕೊಂಡಿರಿ. ಇನ್ನು ವನ್ಯಜೀವಿ ಮೀಸಲು ಅರಣ್ಯಗಳು ಅಷ್ಟೇನೆ ಇಂಪಾರ್ಟೆಂಟು. ಪರಮವೀರ ಚಕ್ರ, ವೀರ ಚಕ್ರ, ಅಶೋಕ ಚಕ್ರ 100% ಬಂದೇ ಬರುತ್ತೆ. ಒಂದು ಕ್ವಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಇವೆಲ್ಲ ನೋಟ್ಸ್ನ ಇಮಿಡಿಯೇಟ್ಲಿ ಎತ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು, ಓದ್ಕೊಂಡು ಹೋಗ್ಬೇಕು. ಯಾಕಂದ್ರೆ ತುಂಬಾ ಶಾರ್ಟ್ ಪೀರಿಯಡ್ ಇದೆ. ಇವೆ ಈ ಟಾಪಿಕ್ಸ್, ಇವೆ ತೀರಾ ಇಂಪಾರ್ಟೆಂಟ್ ಟಾಪಿಕ್ಸ್. ಇವು ಬಂದೇ ಬರ್ತವೆ, ಎಕ್ಸಾಮಿನೇಷನ್ಗೆ ಬಂದೇ ಬರ್ತವೆ ಅನ್ನೋಂಥ ಟಾಪಿಕ್ಸ್. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4 ಕೊಡ್ತಾ ಹೋಗ್ತೀನಿ. ಇದಲ್ಲದೆ ನೋಟ್ಸ್ ಮಾಡಿ, ನೋಟ್ಸ್ ಬಿಡ್ತಾ ಹೋಗ್ತೀನಿ, ಒಂದೊಂದೇ ನೋಟ್ಸ್ ಬಿಡ್ತಾ ಹೋಗ್ತೀನಿ. ಇನ್ನು ಜಲವಿದ್ಯುತ್ ಉತ್ಪಾದನಾ ಅಣೆಕಟ್ಟುಗಳು ಮತ್ತು BT ಕಾಟನ್, ಇವಿಷ್ಟು ಇಂಪಾರ್ಟೆಂಟ್ ಟಾಪಿಕ್ಸ್, ತೀರಾ ಇಂಪಾರ್ಟೆಂಟ್ ಟಾಪಿಕ್ಸು ಬಂದೇ ಬರ್ತವೆ. ಈ ಥರದ್ದು ಒಂದು ನೀವೇನಿಲ್ಲ ಅಂದ್ರೆ ಒಂದು 300 ಟಾಪಿಕ್ಸ್ ಮಾಡಿಟ್ಕೊಂಡ್ರೆ ಡೆಫಿನೆಟ್ಲಿ 100% 70+ ಸ್ಕೋರ್ ಕಣ್ಣು ಮುಚ್ಕೊಂಡಾಗುತ್ತೆ. 70+ ಕಣ್ಣು ಮುಚ್ಕೊಂಡಾಗುತ್ತೆ. ಇದಕ್ಕೆ ನೋಟ್ಸ್ ಮಾಡ್ಕೋಬೇಕು. ನೋಟ್ಸ್ ನಾನು ಕೊಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮ್ಯಾಕ್ಸಿಮಮ್ ನಂಬರ್ ಪೀಪಲ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೋಟ್ಸು ಎಲ್ಲ ರೆಡಿ ಇದೆ. ಒಂದೊಂದೇ ಟಾಪಿಕ್ನ ಅಪ್ಲೋಡ್ ಮಾಡ್ಕೊಂಡು ಬರ್ತೀನಿ. ನಿಮ್ಮ KASಗಾಗಲಿ, ಮುಂಬರ್ತಕ್ಕಂಥ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ಗಾಗಲಿ, ಇನ್ನು ಮುಂದೆ FDSD ನೋಟಿಫಿಕೇಶನ್ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.